ಮಾಗಡಿ ತಾಲೂಕು ಕುದೂರಿನ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಬುಧವಾರ ಸಂಜೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯದ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಗಡಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರಸ್ವಾಮಿ ಅವರು, ಮಾಗಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ತೀನಾ ಪದ್ಮನಾಭರವರು, ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ನಾಗೇಶ್ ರವರು, ಯುವ ಮುಖಂಡರಾದ ಚಂದ್ರಶೇಖರ್ ರವರು, ಶ್ರೀಗಿರಿಪುರ ಸರ್ಕಾರಿ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಗೋಪಾಲ್ ರವರು, ಕುದೂರಿನ ಬಾಲಕರ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಾದ ಕೃಷ್ಣಪ್ರಸಾದ್ ರವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಗಿಡ ನೆಡುವುದರ ಮೂಲಕ ಮುಖ್ಯ ಅತಿಥಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ನಿಲಯದ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸಂತ ಶುದ್ಧ ನಿರ್ಮಿಸೋಲಿಲ್ಲ ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈದ್ಯತೆ ನಿನಗೆ ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು. ಇದು ಕನ್ನಡ ರಾಜ್ಯೋತ್ಸವ ಅಷ್ಟರಲ್ಲೇ ಯಾಕೆ ಮಾಡಬೇಕು ಅಂದರೆ ಮಕ್ಕಳಲ್ಲಿ ಕನ್ನಡಾಭಿಮಾನ ಬೆಳಿಬೇಕು. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರು ಮತ್ತು ಮೇಧಾವಿಗಳು ಮತ್ತು ವಿದ್ಯಾವಂತರನ್ನು ಕರೆಸಿ ಮಕ್ಕಳಿಗೆ ಹಿತವಚನ ಹೇಳಿದ್ರೆ ಮಕ್ಕಳಲ್ಲಿ ಏನೋ ಒಂದು ಚೈತನ್ಯ ಕಾಣುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಅಷ್ಟರಲ್ಲಿ ನಡೆಸೋಕ್ಕೆ ಅವಕಾಶ ಮಾಡಿಕೊಂಡು ಕರೆಸಿ ಮಕ್ಕಳಿಗೆ ಹಿತವಚನ ಕೊಟ್ಟಿದ್ದೀವಿ. ಇದಕ್ಕೆ ಬಂದಂಥ ಎಲ್ಲ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಿಗೆ ನಾನು ನಮ್ಮ ಇಲಾಖಾ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಮೊದಲನೇದಾಗಿ ನಮ್ಮ ಕುದೂರಿನ ಹಾಸ್ಟ್ಲು ಬಗ್ಗೆ ಏನು ಹೇಳ್ತೀನಪ್ಪ ಅಂತಂದರೆ, ಈ ನಮ್ಮ ಮಾಗಡಿ ತಾಲೂಕಿನಲ್ಲಿ ಒಳ್ಳೊಳ್ಳೆಯ ವಿದ್ಯಾರ್ಥಿ ನಿಲಯಗಳಿದ್ದಾವೆ. ಅದರಲ್ಲಿ ಕುದೂರಿನ ಬಾಲಕರ ವಿದ್ಯಾರ್ಥಿ ನಿಲಯ ಕೂಡ ಒಂದೊಳ್ಳೆ ಶಿಸ್ತುಬದ್ಧವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಕಾರಣ ಏನಪ್ಪ ಅಂತಂತಂದರೆ, ಇವತ್ತು ಕನ್ನಡ ಬರೀ ಬೀದಿಗಳಲ್ಲೈತೆ ಮತ್ತು ವೇದಿಕೆಗಳಲ್ಲೈತೆ, ಈ ಥರ ಕನ್ನಡ ರಾಜ್ಯೋತ್ಸವ ಬಂದಾಗ ಈ ಥರ ಆಚರಣೆ ಮಾಡ್ತಾರೆ. ಆದರೆ ಬಾಲಕರ ವಿದ್ಯಾರ್ಥಿ ನಿಲಯಗಳಲ್ಲೂ ಕೂಡ ನಾವು ಈ ರೀತಿ ಕನ್ನಡದ ಹಬ್ಬವನ್ನು ಆಚರಿಸ್ಬೋದು. ನಾವು ಕೂಡ ಕನ್ನಡಿಗರು ಅಂತಂದ್ಬಿಟ್ಟು ಇಲ್ಲೆಲ್ಲ ಒಂದೇ ತಾಯಿ ಮಕ್ಕಳಂತೆ ಇವರೆಲ್ಲ ಕನ್ನಡ ತಾಯಿಯ ಪೂಜೆ ಮಾಡಿದ್ರಲ್ಲ, ನಿಜವಾಗ್ಲೂ ಇದು ನನಗೆ ತುಂಬ ಸಂತೋಷ ತರುವಂತಕ್ಕಂಥ ವಿಚಾರ. ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿರೋ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿನ ನಮ್ಮ ನಿಲಯದ ಪಾಲಕರಿರ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿರ್ಬೋದು, ಇಷ್ಟು ಹೊತ್ತಾದರೂ ಕೂಡ ಈ ಮಕ್ಕಳೊಂದಿಗೆ ಬೆರೆತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಜೊತೆಗೆ ಇಲ್ಲಿ ಅನೇಕ ಏನು ಬಡತನ ರೇಖೆ ಕೆಳಗಿರುವಂತಕ್ಕಂಥ ಮಕ್ಕಳ ಅಭ್ಯುದಯಕ್ಕೆ ಶ್ರಮಿಸುವಂತಕ್ಕಂಥ ಒಂದು ಸಂಕಲ್ಪ ತೊಟ್ಟು, ಕಂಕಣ ತೊಟ್ಟು, ತಾಯಿ ಮತ್ತು ಮಕ್ಕಳ ಬಾಂಧವ್ಯದಂತೆ ಈ ಒಂದು ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಪೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರೋ ಮಕ್ಕಳು ಕೂಡ ಅಷ್ಟೇ ಇವರಿಗೆ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಇವರ ಮಾತುಗಳನ್ನು ಕೇಳಿಕೊಂಡು ಒಳ್ಳೆ ಪ್ರಜೆಗಳಾಗಬೇಕು ಅನ್ನೋತಕ್ಕಂಥ ಒಂದು ಕನಸುಗಳನ್ನು ಕಾಣ್ತಾ ಇದ್ದಾರೆ. ಇವರೆಲ್ಲರಿಗೂ ಆ ಒಂದು ಕನಸು ನನಸಾಗಲಿ ಮತ್ತು ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾಕಾಲ ಈ ಮಕ್ಕಳ ಮೇಲಿರಲಿ. ಜೊತೆಗೆ ಇವರು ಸತ್ಪ್ರಜೆಗಳಾಗಲಿ. ಹಾಸ್ಟೆಲಲ್ಲೂ ಕೂಡ ಕನ್ನಡದ ಡಿಂಡಿಮವನ್ನು ಇವತ್ತು ಬಾರಿಸಿದ್ದಾರೆ. ಯಾಕೆ ಅಂತಂದರೆ, ನಾವು ಕನ್ನಡಿಗರು, ನಮಗೆ ಎಲ್ಲ ಕಡೆಯಲ್ಲೂ ಕೂಡ ಕನ್ನಡ ಇರಲಿ, ಜೊತೆಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ವಿದ್ಯಾರ್ಥಿ ನಿಲಯಕ್ಕೆ ಬಂದ ತಕ್ಷಣ ಮಕ್ಕಳಲ್ಲಿ ನನಗೆ ಏನೋ ಒಂದು ರೀತಿಯ ಒಳ್ಳೆಯ ಒಂದು ಮಕ್ಕಳಲ್ಲಿ ಒಂದು ತೇಜೋಭಾವನೆ, ಅವರಲ್ಲಿರೋಂಥ ಸಂಸ್ಕಾರ, ಒಂದು ಶಿಸ್ತು ನೋಡಿ ಭಾಳ ನನಗೆ ಸಂತೋಷ ಆಗಿದೆ. ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಇದ್ದು ಮಕ್ಕಳಿಗೆ ಒಂದು ರಾಜ್ಯೋತ್ಸವದ ಬಗ್ಗೆ ಅನೇಕ ವಿಚಾರಗಳನ್ನು, ನಮ್ಮ ನಾಡಿನ ಗಣ್ಯ ವ್ಯಕ್ತಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ ಮತ್ತು ಇದರ ಹೆಚ್ಚಿನ ವಿಚಾರಗಳನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ. ಖಂಡಿತ ಈ ಹಾಸ್ಟೆಲ್ಗೆ ಬಂದರೆ ಏನೋ ಒಂಥರ ಪೇಯಿಂಗ್ ಗೆಸ್ಟ್ ಹೌಸ್ ಇದ್ದಂಗೆ ಕಾಣ್ತದೆ. ಅಂದರೆ ಇದಕ್ಕೆ ಕಾರಣ ಇಲ್ಲಿನ ಮೇಲ್ವಿಚಾರಕರು ಭಾಳ ಒಂದು ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಅನ್ನಿಸ್ತದೆ. ಅದೇ ರೀತಿ ನಮ್ಮ ತಾಲೂಕಿನ
ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಜರಿದ್ದರು ಇಷ್ಟು ತನಕ. ಅವರು ಸಹ ಸಾಕಷ್ಟು ವಿಚಾರವನ್ನು ಮಕ್ಕಳಿಗೆ ಮೂಡಿಸಿದ್ದಾರೆ. ಖಂಡಿತ ಮಕ್ಕಳು ಬೆಳಿಬೇಕು, ಅನೇಕ ರೀತಿಯಲ್ಲಿ ಬೆಳೆದು ಒಂದು ಸಾಧನೆಯನ್ನು ಮಾಡಿ ಸಾಧಕರಾಗಬೇಕು ಅಂತ ಹೇಳಿ ಆ ಮಾಗಡಿಯ ಆ ರಂಗನಾಥ ಅವರಿಗೆ ಒಳ್ಳೆಯ ಒಂದು ಸ್ಫೂರ್ತಿಯನ್ನು ನೀಡಲಿ ಅಂತ ಹಾರೈಸಿದ್ದೇವೆ. ಹಾರೈಸಲಿ ಅಂತ ಹೇಳಿ ಒಂದೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮೊದಲನೇದಾಗಿ ಎಲ್ರಿಗೂ ಕೂಡ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೀನಿ. ಬೇಸಿಕಲಿ ನಾನು ಕೂಡ ಒಬ್ಬ ಹಾಸ್ಟೆಲ್ ವಿದ್ಯಾರ್ಥಿ. ಹಾಗಾಗಿ ಹಾಸ್ಟೆಲ್ನ ಕಷ್ಟ ಸುಖಗಳು ನನಗೆ ಗೊತ್ತು. ಹೀಗಾಗಿ ಇಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಆ ಥರದ ಒಂದು ಭಾವನೆ ಬರಬಾರ್ದು, ಅಥವಾ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಮಕ್ಕಳು ಬಯಸ್ತಾರೆ. ಹೀಗಾಗಿ ನಾವು ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನು ಕೂಡ ನಮ್ಮ ಸಹಾಯಕ ನಿರ್ದೇಶಕರು ಕ್ರಿಯಾಶೀಲರಾಗಿದ್ದಾರೆ. ಅವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ನಮಗೆ ತುಂಬಾ ಇದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ತಂದೆ ಇಲ್ಲ, ತಾಯಿ ಇಲ್ಲ, ಸುಮಾರು ಜನ ಇದ್ದಾರೆ. ತಂದೆ ಇಲ್ಲ, ತಾಯಿ ಇಲ್ಲದವರು ಸುಮಾರು ಜನ ಇದ್ದಾರೆ. ಅಂಥ ಮಕ್ಕಳಿಗೆ ನಾವು ಪೋಷಕರಾಗಿ, ತಂದೆಯಾಗಿ, ತಾಯಿಯಾಗಿ ನಾವು ಇಲ್ಲಿ ಸಲಹಬೇಕು. ಮುಖ್ಯವಾಗಿ ನಮ್ಮ ಸಿಬ್ಬಂದಿಗಳು ಕೂಡ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳನ್ನ ನೋಡ್ಕೋತಾರೆ. ಹಾಗಾಗಿ ನಾನು ಪೋಷಕರು ಬಂದಾಗ ಒಂದೊಂದು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಸರ್, ನನ್ನ ಮಗ ಅಷ್ಟು ದೂರಿಂದ ಬಂದವನೇ, 500-600 ಕಿಲೋಮೀಟ್ರ್ ದೂರದಿಂದ ಬಂದವನೇ, ಹೆಂಗೋ ಏನೋ. ಅವ್ರಿಗೊಂದು ಮಾತು ಹೇಳ್ತೀವಿ ನಾವು, ಏನು ಅಂತಂದರೆ, ನೋಡಮ್ಮ, ಇವನು ನಿಮ್ಮ ಮನೇಲಿದ್ದಾಗ ನಿಮ್ಮ ಮಗ, ಹಾಸ್ಟೆಲಾಗಿದ್ದಾಗ ಅವನು ನಮ್ಮ ಮಗ. ಹಾಗಾಗಿ ಅವನ ಎಲ್ಲ ಕಷ್ಟ ಸುಖಗಳಲ್ಲೂ ಕೂಡ ನಾವು ಭಾಗಿಯಾಗ್ತೀವಿ ಅಂತೇಳಿ ಅವ್ರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತೀವಿ. ಸರ್, ನಮಗೆ ಈ ವರ್ಷ ಬೆಳಗಾಂ, ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಕೂಡ, ವಿಶೇಷವಾಗಿ ಬೆಳಗಾಮು, ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ ಎಲ್ಲ ಕಡೆಯಿಂದಲೂ ಕೂಡ, ಹಾಗೆ ಸುಮಾರು ಭಾಗದಿಂದಲೂ ಕೂಡ ಮಕ್ಕಳು ಬಂದಿದ್ದಾರೆ. ಹಾಗಾಗಿ ಈ ಸರಿ ಸಂಖ್ಯೆ ತುಂಬ ಚೆನ್ನಾಗಿದೆ ಅಂತೇಳಿ ನಾನು ಬಯಸ್ತೀನಿ ಸರ್. ನಾನು ದ್ವಿತೀಯ PUC ವ್ಯಾಸಂಗ ಮಾಡಿ ಉತ್ತೀರ್ಣಗೊಂಡು ನಾನು ನಮ್ಮ ರಾಣೆಬೆನ್ನೂರಿನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಸೇರಿಕೊಳ್ಳಬೇಕೆಂಬ ಹಂಬಲದಿಂದ ಇತ್ತು. ಆದರೆ ನನಗೆ ಈ ಹಾಸ್ಟೆಲಿನ ವಾತಾವರಣ ನೋಡಿ ಹಾಗೂ ಈ ಪೋಷಕರ ವೃದ್ಧನ್ನು ನನ್ನ ಮನದಲ್ಲಿಟ್ಟುಕೊಂಡು ನಮ್ಮ ತಂದೆಗೆ ನಾನು ಒಪ್ಪಿಸಿ ಇಲ್ಲೇ ನಾನು ಕುದೂರಿನಲ್ಲೇ ವ್ಯಾಸಂಗ ಮಾಡುತ್ತೇನೆ ಅಂತ ಹೇಳಿ ನಾನು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎಲ್ರಿಗೂ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಹಾಸ್ಟೆಲ್ನಲ್ಲಿ ಬಹಳ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಯೋಜನೆ ಮಾಡಿದ್ದು, ಎಲ್ಲ ಗಣ್ಯಾತಿ ವ್ಯಕ್ತಿಗಳು ಆಗಮಿಸಿದ್ದು, ಎಲ್ಲ ರೀತಿ ಸಹಕಾರ ಮತ್ತು ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮೆಲ್ಲರಿಗೂ 67ನೆಯ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇದು ಏನಂದರೆ, ನಮ್ಮ ಅನಿಸಿಕೆ, ಒಬ್ಬೊಬ್ಬ ವಿದ್ಯಾರ್ಥಿನಲ್ಲೂ ಒಂದೊಂದು ಹೊಸತನ ಅನ್ನೋದೇ ಇರುತ್ತೆ. ಅವನ ಮೇಲೆಲ್ಲ ನಾವು ಕೀಳಲ್ಲ, ಎಲ್ಲರೂ ಒಂದೇ ಥರ ಕಾಣಬೇಕು, ಇಲ್ಲ ಅದೇ ಥರ ಇದೆಲ್ಲ ನೋಡ್ತಿದ್ದಾರೆ. ವಾರ್ಡನ್ ಸರ್ ಆಗ್ಬೋದು, ಯಾರನ್ನ ಆಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಎಲ್ಲ ಸ್ನೇಹ ಅಣ್ಣ ತಮ್ಮಂದಿರ ಥರ ಎಲ್ಲ ಒಟ್ಟಿಗೆ ಇರ್ತಾರೆ. ಹಾಗೂ ಇಲ್ಲಿನ ಅಡುಗೆ ಸೌಲಭ್ಯಗಳು ಏನೂ ಕೊರತೆ ಇಲ್ಲ. ಹಾಗೂ ಹೆಚ್ಚಾಗಿ ನೀರು, ಅದು ಏನು ಕೊರತೆ ಏನಿಲ್ಲ. ಇಲ್ಲಿ ಓದ್ಕೊಳ್ಳೋಕ್ಕೂ ಅನುಕೂಲವಾಗಿದೆ. ಹಾಗೂ ವಾತಾವರಣ ಮಾತ್ರ ಸಕ್ಕತ್ತಾಗಿದೆ. ಓದೋರು ಅಚ್ಚುಕಟ್ಟಾಗಿ ಓದ್ಬೋದು. ಆದರೂ ಯಾವುದೇ ಕ್ರೀಡೆಗಳಲ್ಲಿ ಹೆಚ್ಚಾಗಿ ಇದು ಮಾಡ್ತಾಯಿದ್ದಾರೆ, ಅದೊಂದು ಖುಷಿ. ಆಮೇಲೆ ಇನ್ನೂ ನಮ್ಮ ಹಾಸ್ಟೆಲ್ನ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಅನಿಸಿಕೆ. ಇಷ್ಟೆಲ್ಲ ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳು.